ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಾರಿ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿ ಕಾರ್ಯಕರ್ತರಿಂದ ವಿರೋಧವನ್ನ ಎದುರಿಸ್ತಾ ಇದ್ದಾರೆ. ಶೋಭಾ ಹಟಾವೋ ಬಿಜೆಪಿ ಬಚಾವೋ ಅನ್ನೋ ಅಭಿಯಾನಕ್ಕೂ ಕೂಡ ಅಲ್ಲಿ ಕರೆ ಕೊಡಲಾಗಿದೆ. ಬಿಜೆಪಿ ಕಾರ್ಯಕರ್ತರ ಅಭಿಯಾನ ಹಾಲಿ ಸಂಸದೆ ವಿರುದ್ಧ ಜೋರಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಗೋ ಬ್ಯಾಕ್ ಶೋಭಾ ಅನ್ನುವಂತಹ ಅಭಿಯಾನ ಇದೆ. 3583 ದಿನದಲ್ಲಿ 100 ದಿನ ಕೂಡ ಕ್ಷೇತ್ರಕ್ಕೆ ಸಂಸದೆ ಬಂದಿಲ್ಲ. ಅಂದ್ರೆ ಕ್ಷೇತ್ರದ ಸಂಸದೆ ನಾಟ್ ರೀಚಬಲ್ ಅನ್ನೋದು ಪಕ್ಷದ ಕಾರ್ಯಕರ್ತರ ಅಸಮಾಧಾನ, ಅಪಸ್ವರ. ಕ್ಷೇತ್ರಕ್ಕೆ ಬಾರದ ಎಂಪಿ, ನಮ್ ಕೈಗೆ ಸಿಗದಂತಹ ಎಂಪಿ ನಮಗ್ ಬೇಡವೇ ಬೇಡ ಅನ್ನೋದು ಟೋಟಲ್ ಸಾರಾಂಶ ಆಗ್ತಾ ಇದೆ. ಹೀಗಾಗಿ ಪತ್ರ ಅಭಿಯಾನದ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ಇದೇ ಮೊದಲಲ್ಲ ಹೀಗೆ ಅಪಸ್ವರ, ಆಕ್ಷೇಪ, ಭಿನ್ನರಾಗ ಎದ್ದಿದ್ದು ಶೋಭಾ ಕರಂದ್ಲಾಜೆ ವಿರುದ್ಧ. ಬಟ್ ಒಂದು ಚೇಂಜ್ ಏನಂದ್ರೆ 2019 ಉಡುಪಿ ಭಾಗದಲ್ಲಿ ಹೆಚ್ಚು ಅಸಮಾಧಾನ ಇತ್ತು. ಬಟ್ ಈಗ ಚಿಕ್ಕಮಗಳೂರು ಭಾಗದಲ್ಲಿ ಅಸಮಾಧಾನ ಜಾಸ್ತಿ ಇದೆ. ಸೊ ಏನೇನ್ ಮಾಹಿತಿ ಕೊಡ್ತೀರಿ ಅಂತ? ಮಮತಾ, ಹೌದು ಅಂತಂದ್ರೆ ಈಗಾಗಲೇ ದೇಶಾದ್ಯಂತ ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗಿರುವಂಥದ್ದು. ಈ ಚುನಾವಣೆಯ ಹೊಸ್ತಿಲಲ್ಲಿ ಚಿಕ್ಕಮಗಳೂರು ಮತ್ತೆ ಉಡುಪಿ ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರೇ ತೀವ್ರ ಅಸಮಾಧಾನ ಹೊರಹಾಕ್ತಿರುವಂಥದ್ದು. ಯಾಕೆಂತಂದ್ರೆ 2014ರಲ್ಲಿ ಗೆದ್ದಂಥ ಸಂದರ್ಭದಲ್ಲೂ ಕೂಡ 5 ವರ್ಷದ 2019 ತನಕ ಅವರು ಯಾವುದೇ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದಲ್ಲೇ ಇರುವಂಥದ್ದು ಒಂದು. ಮತ್ತೊಂದು, ಚಿಕ್ಕಮಗಳೂರು ಜಿಲ್ಲೆ 3 ಹವಾಗುಣ ಅಂದ್ರೆ ಬಯಲುಸೀಮೆ, ಮಲೆನಾಡು, ಅರೆಮಲೆನಾಡು, ಈ 3 ಹವಾಗುಣ ಹೊಂದಿರುವಂಥ ಜಿಲ್ಲೆಯಲ್ಲಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆನೂ ಕೂಡ ಅವರು ಹೆಚ್ಚಾಗಿ ಗಮನ ಹರಿಸಿಲ್ಲ ಅನ್ನೋ ನಿಟ್ಟಿನಲ್ಲಿ 2019ರಲ್ಲೂ ಕೂಡ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಗೋ ಬ್ಯಾಕ್ ಶೋಭಾ ಅನ್ನೋ ಒಂದು ಅಭಿಯಾನ ಕೂಡ ನಡೆಸಿದಂಥದ್ದು. ಆದರೆ ಅದಾದ ನಂತರನೂ ಕೂಡ ಶೋಭಾ ಕರಂದ್ಲಾಜೆ ಅವರು ಟಿಕೆಟ್ ತಂದಿದ್ರು. ಮತ್ತೆ JDS ಮತ್ತೆ ಕಾಂಗ್ರೆಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ವಿರುದ್ಧ ಸುಮಾರು 1.5 ಲಕ್ಷಗಳ ಮತಗಳ ಅಂತರದಿಂದ ಅವರು ಗೆಲುವು ಕೂಡ ಕಂಡಿದ್ದಂಥದ್ದು. ಆದರೆ ಈಗ ಮತ್ತೆ 2019 ಕೂಡ ಗೆದ್ದಂಥ ಸಂದರ್ಭ ನಂತರ ಬಳಿಕ ಈಗ ಮತ್ತೆ ಈ ಕಳೆದ 10 ವರ್ಷಗಳಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಅವರು ಮಲೆನಾಡಿನ ಪ್ರಮುಖ ಸಮಸ್ಯೆಗಳ ಬಗ್ಗೆ ಹೆಚ್ಚಾಗಿ ಗಮನ ಹರಿಸಿಲ್ಲ ಅನ್ನೋದು ಕೂಡ ಈಗ ಮಲೆನಾಡು ಭಾಗದ ಬಿಜೆಪಿ ಕಾರ್ಯಕರ್ತರ ಒಂದು ಪ್ರಮುಖ ಆರೋಪ ಆಗಿರುವಂಥದ್ದು. ಯಾಕೆಂತಂದ್ರೆ ಮಲೆನಾಡು ಭಾಗದಲ್ಲಿ ಅಡಿಕೆ ಹಳದಿ ಎಲೆ ರೋಗ ಇರುವಂಥದ್ದು, ಮತ್ತೆ ಎಲೆ ಚುಕ್ಕಿ ರೋಗ ಇರುವಂಥದ್ದು, ಮತ್ತೆ ಕುದುರೆಮುಖ ರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ರಸ್ತೆಗಳ ಸಾಕಷ್ಟು ಜಟಾಪಟಿ ಕೂಡ ಇರುವಂಥದ್ದು. ಈ ಎಲ್ಲಾ ಸಮಸ್ಯೆಗಳು ಮತ್ತಷ್ಟು ಮಾಹಿತಿ ಪಡ್ಕೊಳ್ತಾ ಹೋಗ್ತೀನಿ. ಧನ್ಯವಾದ.